ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಜೈಲಿನಿಂದ ಆಚೆ ಬರೋಕೆ ಒದ್ದಾಡ್ತಾ ಇರುವ ದರ್ಶನ್ಗೆ ಜೊತೆಗಿದ್ದವರೇ ಈಗ ಶಾಕ್ ಕೊಡ್ತಾ ಇದ್ದಾರೆ. ದರ್ಶನ್ ದೋಸ್ತಿ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಇದರ ಜೊತೆಗೆ ಇನ್ನಿಬ್ಬರೂ ಅರ್ಜಿ ಸಲ್ಲಿಕೆಗೆ ಮುಂದಾಗಿದ್ದು ದಾಸನಿಗೆ ಈಗ ಢವಢವ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೊಂದು ಶಾಕ್. ಮಾಫಿ ಸಾಕ್ಷಿಗೆ ಅರ್ಜಿ, ದರ್ಶನ್ ವಿರುದ್ಧ ತಿರುಗಿ ಬಿದ್ದ ದೋಸ್ತಿಗಳು. ಸಂಕಷ್ಟಗಳ ಮೇಲೆ ಸಂಕಷ್ಟ. ಸ್ಯಾಂಡಲ್ವುಡ್ ಸುಲ್ತಾನನಿಗೆ ಸಂಕಷ್ಟದ ಸಂಕೋಲೆ ಬಿಗಿಯಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಮತ್ತೊಂದು ಕಂಟಕ ಶುರುವಾಗಿದೆ. ಜೈಲಿಂದ ಹೊರಬರೋಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರೋ ದರ್ಶನ್ಗೆ ಜೊತೆಗಿದ್ದವರೇ ಶಾಕ್ ಕೊಟ್ಟಿದ್ದಾರೆ. ಸತ್ಯ ಹೇಳ್ತೀನಿ, ಕ್ಷಮೆ ನೀಡುವಂತೆ A14 ಪ್ರದೋಷ್ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ಗೆ ಕತ್ತಲ ಕೋಣೆ ಜೀವನ ಸಾಕೆನಿಸಿದೆ. ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿರುವ ಪ್ರದೋಷ್ ಪ್ರಕರಣದ ಸತ್ಯ ಕಕ್ಕಲು ಮುಂದಾಗಿದ್ದಾನೆ. ಸಾಕ್ಷ್ಯನಾಶದ ಮಾಸ್ಟರ್ ಮೈಂಡ್ ಪ್ರದೋಷ್ಗೆ ಕತ್ತಲ ಕೂಪದಲ್ಲಿ ಅಕ್ಷರಶಃ ನರಕ ದರ್ಶನವಾಗಿದ್ದು, ಸತ್ಯ ಹೇಳ್ತೀನಿ, ಕ್ಷಮೆ ನೀಡಿ ಅಂತ ಕೋರ್ಟ್ ಮುಂದೆ ಹೋಗಿದ್ದಾನೆ. ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರಿ ಪ್ರದೋಷ್ ಪರ ವಕೀಲರು 59ನೇ CCH ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ವೇಳೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಏನು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. CRPC ಸೆಕ್ಷನ್ 307 ಅಡಿ A14 ಪ್ರದೋಷ್ ಮಾಫಿ ಸಾಕ್ಷಿಯನ್ನಾಗಿಸಲು ಕೋರಿದ್ದಾರೆ. ಸೆಕ್ಷನ್ 306 ಕೂಡ ಮಾಫಿ ಸಾಕ್ಷಿ ಬಗ್ಗೆ ವಿವರಣೆ ನೀಡುತ್ತದೆ. ಕ್ಷಮಾದಾನ ಕೊಡುವಾಗ ಜಡ್ಜ್ ಕಾರಣಗಳನ್ನು ನೀಡಬೇಕು, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಬೇಕೆಂದು ನಿಯಮ ಹೇಳುತ್ತದೆ. ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಬಗ್ಗೆ ಹೈಕೋರ್ಟ್ ತೀರ್ಪಿದೆ. ಅಪ್ರೂವರ್ ಆದವರು ಸಂಪೂರ್ಣ ಮಾಹಿತಿ ಬಹಿರಂಗಪಡಿಸಬೇಕು. ಅಪ್ರೂವರ್ ಆಗಬಯಸುವ ಆರೋಪಿ ಸೆಕ್ಷನ್ 306ನ ಪ್ರಕ್ರಿಯೆ ಪಾಲಿಸಬೇಕು. ಈ ಹಂತದಲ್ಲಿ ಇತರೆ ಸಹ ಆರೋಪಿಗಳ ವಾದ ಕೇಳಬೇಕಿಲ್ಲ. ಕೋರ್ಟ್ ಕ್ಷಮಾದಾನಕ್ಕೆ ಒಪ್ಪಿದ ಬಳಿಕ ಇತರೆ ಆರೋಪಿಗಳಿಗೆ ಹಕ್ಕು ಲಭ್ಯ. ಪ್ರಕ್ರಿಯೆ ಲೋಪಗಳಿದ್ದರೆ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಸೆಕ್ಷನ್ 306 ಅಡಿ ಉಲ್ಲೇಖಿಸಿರುವ ಷರತ್ತುಗಳನ್ನು ಆರೋಪಿ ಪಾಲಿಸಬೇಕು. ನಂತರ ಸೆಕ್ಷನ್ 307 ಅಡಿ ಕೋರ್ಟ್ ಕ್ಷಮಾದಾನದ ಬಗ್ಗೆ ತೀರ್ಮಾನಿಸಬಹುದು. ಆರೋಪಿ ಕ್ಷಮಾದಾನಕ್ಕೆ ಕೋರಿದ ನಂತರ ಕೋರ್ಟ್ನ ಪ್ರಾಸಿಕ್ಯೂಷನ್ ಸಲಹೆ ಪಡೆಯಬೇಕು. ಅದರಂತೆ ನಿನ್ನೆ ಕೋರ್ಟ್ ನನ್ನಿಂದ ಪ್ರತಿಕ್ರಿಯೆ ಕೇಳಿದೆ. ಕ್ಷಮಾದಾನ ಕೇಸ್ನ ನ್ಯಾಯಬದ್ಧ ತೀರ್ಮಾನಕ್ಕೆ ಸಹಕಾರಿಯಾಗುವಂತಿರಬೇಕು. ಹೀಗೆ ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಎಸ್ಪಿಪಿ ಪ್ರಸನ್ನಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ. ಇನ್ನು ಮುಂದುವರೆದು ವಾದ ಮಂಡಿಸಿದ ಅವರು, ದರ್ಶನ್ ವಕೀಲರ ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಂಡಿಸಿದ್ದಾರೆ. ಕ್ಷಮಾದಾನದ ಬಗ್ಗೆ ವಾದಿಸುವ ಹಕ್ಕು ಸಹ ಆರೋಪಿಗಿಲ್ಲ. ಉಳಿದೆಲ್ಲ ಕಾನೂನಿನ ಹಕ್ಕುಗಳು ಆರೋಪಿಗಿವೆ. ಕೋಳಿ ಕೇಳಿ ಖಾರ ಅರಿಯಬೇಕಿಲ್ಲ. ಪ್ರಕ್ರಿಯೆ ಲೋಪದ ಬಗ್ಗೆ ಮಾತ್ರ ಆರೋಪಿ ಪ್ರಶ್ನಿಸಬಹುದು. ಕ್ಷಮಾದಾನದ ಬಗ್ಗೆ ನಿರ್ಧರಿಸಲು ಪ್ರಾಸಿಕ್ಯೂಷನ್ ಕೋರ್ಟ್ ಸಮರ್ಥವಾಗಿದೆ. ಮಾಫಿ ಸಾಕ್ಷಿ ಕೋರಿ ಪ್ರದೋಷ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಬೆಂಗಳೂರಿನ 59ನೇ ಸೆಷನ್ಸ್ ಕೋರ್ಟ್ ಆದೇಶ ಕಾಯ್ದಿರಿಸಿದೆ. ಸಹ ಆರೋಪಿಗಳಿಗೆ ಆಕ್ಷೇಪಣೆಯ ಅವಕಾಶ ನೀಡಬೇಕಾ ಬೇಡವಾ ಎಂಬ ಬಗ್ಗೆ ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಆಗಸ್ಟ್ 10ರವರೆಗೆ ಆದೇಶ ಕಾಯ್ದಿರಿಸಿದ್ದಾರೆ. ಅಷ್ಟಕ್ಕೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಮೇಲಿನ ಆರೋಪಗಳೇನು ಅಂತ ನೋಡೋದಾದ್ರೆ, ಸಾಕ್ಷ್ಯನಾಶ, ಕೇಸ್ ಮುಚ್ಚಿ ಹಾಕಲು ಯತ್ನ ಹಾಗೂ ದರ್ಶನ್ ಕಡೆಯಿಂದ 30 ಲಕ್ಷ ರೂಪಾಯಿ ಹಣ ಸ್ವೀಕರಿಸಿದ ಆರೋಪ ಪ್ರದೋಷ್ ಮೇಲಿದೆ. ಪ್ರಕರಣದಲ್ಲಿ ಬೇರೆ ವ್ಯಕ್ತಿಗಳನ್ನ ಶರಣಾಗಿಸಲು ಸೂತ್ರಧಾರ ಕೂಡ ಈತನೇ. ಘಟನಾ ಸ್ಥಳದಲ್ಲಿ ಉಪಸ್ಥಿತಿ, ಕೊಲೆಯ ಮಾಹಿತಿಯು ಪ್ರದೋಷ್ಗೆ ತಿಳಿದಿತ್ತು. ಅಲ್ಲದೆ ರೇಣುಕಾಸ್ವಾಮಿ ಸಾವಿನ ವಿಚಾರ ದರ್ಶನ್ಗೆ ತಿಳಿಸಿದ್ದು ಕೂಡ ಇದೇ ಪ್ರದೋಷ್.
ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡರನ್ನ ಕರೆತಂದಿದ್ದ ಪ್ರದೋಷ್ ಸಂಚಿನಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದ. ಪ್ರದೋಷ್ ವಿರುದ್ಧ ಕೊಲೆ, ಸಾಕ್ಷ್ಯನಾಶದ ಆರೋಪದಡಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ರವಿಶಂಕರ್, ವಿನಯ್ ಮಾಫಿ ಅರ್ಜಿಗೆ ಮನವಿ. ಡಿ ಗ್ಯಾಂಗ್ ಛಿದ್ರ. ಅಚ್ಚರಿ ಅಂದ್ರೆ ದರ್ಶನ್ ಅಣತಿಯಂತೆ ಕುಣಿಯುತ್ತಿದ್ದ ಗ್ಯಾಂಗ್ ಈಗ ಛಿದ್ರವಾಗಿದೆ. ಪ್ರದೋಷ್ ಬೆನ್ನಲ್ಲೇ 8ನೇ ಆರೋಪಿ ರವಿಶಂಕರ್ ಹಾಗೂ 10ನೇ ಆರೋಪಿ ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ ವಿನಯ್ ಕೂಡ ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಸದ್ಯ ಇಬ್ಬರು ಆರೋಪಿಗಳು ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರಿ ವಕೀಲರ ಮೂಲಕ ಅರ್ಜಿ ಸಲ್ಲಿಸಲು ಮನವಿ ಮಾಡಿದ್ದಾರೆ. ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಎದುರಾಗುವ ಸಂಕಷ್ಟಗಳೇನು? ಒಂದು ವೇಳೆ ಪ್ರದೋಷ್, ವಿನಯ್ ಅಥವಾ ರವಿಶಂಕರ್ ಮಾಫಿ ಸಾಕ್ಷಿಯಾದ್ರೆ ದರ್ಶನ್ ಪಾಲಿಗೆ ಅದು ದೊಡ್ಡ ಕಂಟಕವಾಗಲಿದೆ. ಯಾಕಂದ್ರೆ ಮಾಫಿ ಸಾಕ್ಷಿಯಾಗಲು ಹೊರಟ ಎಲ್ಲರೂ ದರ್ಶನ್ಗೆ ಅತಿ ಆಪ್ತರು. ಕೊಲೆಯ ಸ್ಕೆಚ್ನಿಂದ ಹಿಡಿದು ಶವದ ವಿಲೇವಾರಿ, ಹಣದ ಡೀಲ್ ಹಾಗೂ ಸಾಕ್ಷ್ಯ ನಾಶದವರೆಗೂ ಪ್ರತಿಯೊಂದು ಇಂಚಿಂಚು ರಹಸ್ಯವೂ ಇವರಿಗೆ ಗೊತ್ತಿದೆ. ಅಷ್ಟಕ್ಕೂ ಇದುವರೆಗೆ ಪರೋಕ್ಷ ಸಾಕ್ಷ್ಯಗಳ ಆಧಾರದ ಮೇಲೆ ಕೇಸ್ ನಿಂತಿತ್ತು. ಈಗ ಜೊತೆಯಲ್ಲಿದ್ದವರೇ ನ್ಯಾಯಾಧೀಶರ ಮುಂದೆ ದರ್ಶನ್ ಹೇಳಿದಂತೆ ನಾವು ಮಾಡಿದ್ವಿ ಅಂತ ಹೇಳಿಕೆ ನೀಡಿದ್ರೆ ಅದು ದರ್ಶನ್ ವಿರುದ್ಧದ ಡೆಡ್ಲಿ ಎವಿಡೆನ್ಸ್ ಆಗಿ ಬದಲಾಗುತ್ತೆ. ಅಲ್ಲದೆ ದರ್ಶನ್ ಬಿಡುಗಡೆಯ ಎಲ್ಲಾ ದಾರಿಗಳನ್ನ ಮುಚ್ಚಿ ಹಾಕಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವ ಎಲ್ಲಾ ಸಾಧ್ಯತೆಗಳಿದೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ರಹಸ್ಯಗಳ ಒಡಲನ್ನ ಬಟಾಬಯಲು ಮಾಡಲು ಮುಂದೆ ಬಂದ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪ್ರಕರಣದ ದಿಕ್ಕನ್ನೇ ಬದಲಿಸುತ್ತಾ ಅಥವಾ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.